ಹೇ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶೀತಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕರೆಂಟ್ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ಸ್ ಯಾವ್ದು ಅಂತ ಹೇಳ್ತೀನಿ. 2024 ನಾನು ಮೋಸ್ಟ್ಲಿ ಯೂಸ್ ಮಾಡಿರುವಂಥ ಮೇಕಪ್ ಪ್ರಾಡಕ್ಟ್ಸ್ ಇವುಗಳೇ. ಆಲ್ಸೋ ಆಸ್ ಅ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ನನ್ನ ಮೇಕಪ್ ಕಿಟ್ಟಲ್ಲೂ ಕೂಡ ಈ ಕೆಲವೊಂದು ಪ್ರಾಡಕ್ಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನನ್ನ ಬ್ರೈಡ್ಸ್ ಮೇಲೆ ಕೂಡ ಇದನ್ನು ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಪ್ರಾಡಕ್ಟ್ಸ್. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಅಂತೂ ತುಂಬಾ ಕಡಿಮೆ ಬೆಲೆದಾಗಿದೆ, ಬಟ್ ಪರ್ಫಾರ್ಮೆನ್ಸ್ ಅಂತೂ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ನೀವು ನಿಮ್ಮ ಮೇಕಪ್ ಕಿಟ್ನ ಬಿಲ್ಡ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಇಲ್ಲ ನೀವು ಕೂಡ ಬಡ್ಡಿಂಗ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ನಿಮಗೂ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದ ವಿಡಿಯೋನ ನೋಡ್ಬೋದು. ಇವಾಗ ಬನ್ನಿ ನನ್ನ ಫೇವ್ರೆಟ್ ಮೇಕಪ್ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಅಂತ ನೋಡೋಣ. ತುಂಬಾ ಪ್ರಾಡಕ್ಟ್ಸ್ ಇದೆ. ಐ ಥಿಂಕ್ ಒಂದು 20-25 ಪ್ರಾಡಕ್ಟ್ಸ್ ಇರ್ಬೋದು. ಯಾವುದೇ ಪ್ರಾಡಕ್ಟ್ನು ಮಿಸ್ ಮಾಡೋದಕ್ಕೆ ಇಷ್ಟ ಇದ್ದಿಲ್ಲ ನನಗೆ. ಒಳ್ಳೆ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ನನ್ನ ವ್ಯೂವರ್ಸಿಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ನನಗೆ ಯಾವ ಪ್ರಾಡಕ್ಟ್ಸ್ ಇಷ್ಟನೋ ಎಲ್ಲದೂ ಈ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ವಾಶ್ ಬ್ಯಾಗ್ ಇದೆ ಸಿಕ್ಕಿದ್ದು ನನಗೆ, ಸೊ ಇದರೊಳಗೆ ಹಾಕಿ ಇಟ್ಟಿದ್ದೀನಿ. ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಆಲ್ಸೋ ನಾನು ಈ ವಿಡಿಯೋದಲ್ಲಿ ತೋರಿಸುವಂಥ ಎಲ್ಲ ಪ್ರಾಡಕ್ಟ್ಸ್ದು ಪರ್ಚೇಸಿಂಗ್ ಲಿಂಕ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ತರಿಸಿ ಟ್ರೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಬೋದು. ಆಲ್ರೈಟ್, ಫಸ್ಟ್ಲಿ ನಾವು ಬೇಸ್ ಮೇಕಪ್ ಪ್ರಾಡಕ್ಟ್ಸಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಾಡಕ್ಟ್ ಬಂದು ಸ್ವಿಸ್ ಬ್ಯೂಟಿ ರಿಯಲ್ ಮೇಕಪ್ ಬೇಸ್ ಹೈಲೈಟಿಂಗ್ ಪ್ರೈಮರ್. ಇದರ ಹೆಸರಲ್ಲೇ ಇರೋ ಹಾಗೆ ಒಂದು ಹೈಲೈಟಿಂಗ್ ಪ್ರೈಮರ್ ಇದು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಡ್ಯೂಯಿ ಆ್ಯಂಡ್ ಗ್ಲೋಯಿ ಮೇಕಪ್ ಇಷ್ಟ ಅಂದರೆ ಟ್ರೈ ಮಾಡಲೇಬೇಕಾದಂಥ ಪ್ರಾಡಕ್ಟ್ ಇದು. ಒಂದು ಪ್ರೈಮರ್ ಜೊತೆಯಲ್ಲಿ ಸ್ಟ್ರೋಕ್ ಕ್ರೀಮ್ ಥರನೂ ಕೆಲಸ ಮಾಡುತ್ತೆ. ಇಟ್ ಆ್ಯಕ್ಚುಲಿ ಡಿಸರ್ವ್ಸ್ ಅ ಸಪ್ರೇಟ್ ವಿಡಿಯೋ. ಸೊ ಖಂಡಿತವಾಗ್ಲೂ ಒಂದು ವಿಡಿಯೋ ಮಾಡಿ ನಿಮಗೆ ಆ ವಿಡಿಯೋದಲ್ಲಿ ಇನ್ನೂ ಹೆಚ್ಚಾಗಿ ತಿಳಿಸ್ಕೊಡ್ತೀನಿ. ಪ್ರಾಡಕ್ಟ್ ಬಗ್ಗೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಆ್ಯಂಡ್ ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ನಿಮಗೆ ಡ್ರೈ ಆ್ಯಂಡ್ ಡಲ್ ಸ್ಕಿನ್ ಇದೆ ಬಟ್ ಡ್ಯೂಯಿ ಮೇಕಪ್ ಇಷ್ಟ ಅಂದರೆ ನೀವು ಈ ಪ್ರಾಡಕ್ಟ್ನ ಖಂಡಿತವಾಗ್ಲೂ ಯೂಸ್ ಮಾಡಿ. ಈವನ್ ಆಯಿಲಿ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು, ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು. ಒಟ್ಟು ನಿಮಗೆ ಡ್ಯೂಯಿ ಮೇಕಪ್ ಮತ್ತು ಗ್ಲೋಯಿ ಮೇಕಪ್ ಒಂಥರ ಸ್ಕಿನ್ ಲೈಕ್ ಫಿನಿಶ್ ಇರಬೇಕು, ನಿಮಗೆ ಜಾಸ್ತಿ ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ ಬಟ್ ಗ್ಲೋ ಇರಬೇಕು ಅಂದರೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಮ್ಯಾಕ್ ಸ್ಟ್ರೋಕ್ ಕ್ರೀಮ್ ಏನಿದಲ್ವಾ, ಅದು ತುಂಬಾ ಎಕ್ಸ್ಪೆನ್ಸಿವ್ ಇದೆ, ಹೌದು. ಅದಕ್ಕೆ ಒಂದು ಬಡ್ಜೆಟ್ ಫ್ರೆಂಡ್ಲಿ ಡ್ಯೂಪ್ ಅಂತಲೇ ಹೇಳ್ಬೋದು ಇದನ್ನು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಈ ವಿಡಿಯೋದಲ್ಲಿ ಯಾವೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಲ್ಲ ಆ ಪ್ರಾಡಕ್ಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಮೇಕಪ್ ಲುಕ್ನ ಕೂಡ ಕ್ರಿಯೇಟ್ ಮಾಡಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಕಾಯ್ತಾ ಇರಿ. ನಿಮಗೆ ಡ್ಯೂಯಿ ಮೇಕಪ್ ಇಷ್ಟ ಅಂದರೆ ಈಗಲೇ ಕಾರ್ಟಲ್ಲಿ ಆ್ಯಡ್ ಮಾಡಿಕೊಂಡು ತರಿಸಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್ಸ್ಗೆ ನನ್ನ ಹತ್ರ ಈ 2 ಪ್ರಾಡಕ್ಟ್ ಇದೆ. ಮೊದಲನೇದಾಗಿ ಸ್ವಿಸ್ ಬ್ಯೂಟಿ ಲಿಕ್ವಿಡ್ ಕನ್ಸೀಲರ್. ತುಂಬಾ ಚೆನ್ನಾಗಿದೆ. ನನ್ನ ಮೋಸ್ಟ್ ಯೂಸ್ಡ್ ಕನ್ಸೀಲರ್ ಅಂತಲೇ ಹೇಳ್ಬೋದು. ಇದನ್ನು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ, ನೀವು ನೋಡ್ಬೋದು. ಬಳ್ದು ಯೂಸ್ ಮಾಡ್ತೀನಿ ನಾನು ಇದನ್ನು. ಈ ಶೇಡ್ ಏನಿದೆ ಅಲ್ವಾ N01, ನನ್ನ ಸ್ಕಿನ್ ಟೋನ್ ಇದ್ದರೆ, ನಿಮಗೆ ಡಸ್ಕಿ ಸ್ಕಿನ್ ಟೋನ್ ಇದ್ದರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಏನೇನು ಸ್ವಲ್ಪ ಪಿಗ್ಮೆಂಟೇಷನ್ ಇರುತ್ತೆ ನಿಮ್ಮ ಮುಖದ ಮೇಲೆ ಅದನ್ನೆಲ್ಲ ಕವರ್ ಮಾಡಿಬಿಡ್ಬೋದು ಇದರಲ್ಲಿ. ಕವರೇಜು ಚೆನ್ನಾಗಿದೆ ಇದ್ರದ್ದು. ಮೀಡಿಯಮ್ ಟು ಬಿಲ್ಡೆಬಲ್ ಕವರೇಜ್ ಇದೆ. ವೆರಿ ಲೈಟ್ ವೇಟ್, ಕಂಫರ್ಟೇಬಲ್ ಇದೆ ಸ್ಕಿನ್ ಮೇಲೆ. ಆ್ಯಂಡ್ ನಿಮಗೆ ಈ ಪ್ರಾಡಕ್ಟ್ ಮೇಲೆ ಒಂದು ಡೀಟೇಲ್ಡ್ ರಿವ್ಯೂ ವಿಡಿಯೋ ಬೇಕು ಅಂದರೆ ಐ ಬಟನಲ್ಲಿ ವಿಡಿಯೋ ಲಿಂಕ್ ಸಿಗುತ್ತೆ. ಆಲ್ಸೋ ನನ್ನ ಹತ್ರ 4 ಶೇಡ್ಸ್ ಇದೆ ಇದ್ರದ್ದು. 4 ಶೇಡ್ಸ್ನು ಸ್ವಾಶ್ ಕೂಡ ಮಾಡಿದ್ದೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಐ ಬಟನಲ್ಲಿ ವಿಡಿಯೋ ಲಿಂಕ್ ಸಿಗುತ್ತೆ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಕನ್ಸೀಲರ್ ಇದು. ಅಫೋರ್ಡೆಬಲ್ ಆಗಿದೆ ಬಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಇದ್ರದ್ದು. ಕಡಿಮೆ ಬೆಲೆ ಕನ್ಸೀಲರ್ ಅಂತ ಅನ್ಸೋದಿಲ್ಲ. ಮೋಸ್ಟ್ ಡೇಸ್ ನಾನು ಬರೀ ಇದೊಂದೇ ಕನ್ಸೀಲರ್ನ ಅಷ್ಟೇ ಯೂಸ್ ಮಾಡ್ತೀನಿ. ಫೌಂಡೇಶನ್ ಸ್ಕಿಪ್ ಮಾಡಿಬಿಡ್ತೀನಿ. ಕನ್ಸೀಲರ್ ಅಪ್ಲೈ ಮಾಡ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಪೌಡರ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಬೇಸ್ ಮೇಕಪ್ ಮುಗೀತು. ಸೊ ನಿಮಗೆ 100% ರೆಕಮೆಂಡ್ ಮಾಡ್ತೀನಿ, ಟ್ರೈ ಮಾಡಿ, ಚೆನ್ನಾಗಿದೆ. ನೆಕ್ಸ್ಟ್ ಸ್ಟೆಪ್ ಫಾರೆವರ್ 52 ಕನ್ಸೀಲರ್ ವೀಲ್ ಇದೆ. ಇದು ನಿಮಗೆ 3 ಶೇಡ್ಸಲ್ಲಿ ಸಿಗುತ್ತೆ. ನನ್ನ ಹತ್ರ ಇರೋದು AC003. ಒಂದೇ ವೀಲಲ್ಲಿ ನಿಮಗೆ 4 ಶೇಡ್ಸ್ ಆಫ್ ಕನ್ಸೀಲರ್ಸ್ ಸಿಗುತ್ತೆ. ಒಂದು ನಿಮಿಷ ತೋರಿಸ್ತೀನಿ. ಒಂದು ಕಾಂಟೋರಿಂಗ್ ಶೇಡ್, ಒಂದು ಹೈಲೈಟಿಂಗ್ ಶೇಡ್, ಒಂದು ಆರೆಂಜ್ ಕಲರ್ ಕರೆಕ್ಟರ್ ಆ್ಯಂಡ್ ಇದು ಕನ್ಸೀಲರ್. ಸೊ ನೀವು ನಿಮಗೆ ಒಟ್ಟು ನಾನು ಹೇಳಿದ್ನಲ್ಲ 3 ಶೇಡ್ಸಲ್ಲಿ ಅವೈಲಬಲ್ ಇದೆ, 3 ಕಾಂಬಿನೇಷನಲ್ಲಿ ಅವೈಲಬಲ್ ಇದೆ. ಫೋಟೋ ಇನ್ಸರ್ಟ್ ಮಾಡ್ತೀನಿ, ನೀವು ನೋಡ್ಬೋದು, ಒಂದು ಐಡಿಯಾ ಸಿಗುತ್ತೆ ನಿಮಗೆ ಯಾವುದು ಯೂಸ್ಫುಲ್ ಅನಿಸುತ್ತೆ, ನಿಮ್ಮ ಸ್ಕಿನ್ ಟೋನ್ ಯಾವ್ದು ಚೆನ್ನಾಗಿ ಸೆಟ್ ಆಗುತ್ತೆ ಅನಿಸುತ್ತೆ, ನೀವು ಅದನ್ನು ತರಿಸಿ ಟ್ರೈ ಮಾಡ್ಬೋದು. ಆಲ್ಸೋ ಒಂದೇ ಪ್ಯಾನಲ್ಲಿ ನಿಮಗೆ 4 ಶೇಡ್ಸ್ ಸಿಗೋದ್ರಿಂದ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ವೆರಿ ಕನ್ವೀನಿಯೆಂಟ್ ಆ್ಯಂಡ್ ವೆರಿ ಯೂಸ್ಫುಲ್. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಸ್ಕಿನ್ ಟೋನ್ ಇದ್ದರೆ ಆರೆಂಜ್ ಕಲರ್ ಕರೆಕ್ಟರ್ ಏನಿದೆ ಅಲ್ವಾ, ಇದನ್ನು ನಾವು ಡಾರ್ಕ್
ಸರ್ಕಲ್ಸ್ನ ಪಿಗ್ಮೆಂಟೇಷನ್ನ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಬಟ್ ಫೇರ್ ಸ್ಕಿನ್ ಟೋನ್ ಇರೋರಿಗೆ ಆರೆಂಜ್ ಕಲರ್ ಕರೆಕ್ಟರ್ ತುಂಬಾ ಓವರ್ ಆಗಿಬಿಡುತ್ತೆ. ನಿಮಗೆ ಪೀಚ್ ಕಲರ್ ಕರೆಕ್ಟರ್ ಬೇಕಾಗುತ್ತೆ. ಬಟ್ ಇಲ್ಲಿ ಪೀಚ್ ಕಲರ್ ಕರೆಕ್ಟರ್ ಇಲ್ಲ ಅಲ್ಲ, ಏನು ಮಾಡೋದು? ಈ ಆರೆಂಜ್ ಕಲರ್ ಕರೆಕ್ಟರ್ ಏನಿದೆ ಅಲ್ವಾ, ಇದ್ರ ಜೊತೆಯಲ್ಲಿ ಈ ಹೈಲೈಟಿಂಗ್ ಶೇಡ್ ಇದೆ ಅಲ್ವಾ, ಇದನ್ನ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಪೀಚ್ ಕಲರೇ ಆಗುತ್ತೆ. ಸೊ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೀವು ಯೂಸ್ ಮಾಡ್ಬೋದು ಈ ಕನ್ಸೀಲರ್ ವೀಲ್ನ. ಸೊ ಇಟ್ ಈಸ್ ವೆರಿ ಯೂಸ್ಫುಲ್. ನಾನು ನನ್ನ ಬ್ರೈಟ್ಸ್ ಮೇಲೆ ಕೂಡ ಇದನ್ನು ಯೂಸ್ ಮಾಡ್ತೀನಿ. ಈಸಿ ಟು ಬ್ಲೆಂಡ್, ತುಂಬಾ ಲೈಟ್ ವೆಯ್ಟ್ ಆಗಿದೆ. ಮೀಡಿಯಮ್ ಟು ಬಿಲ್ಡಬಲ್ ಕವರೇಜ್ ಇದೆ ಇದು ಕೂಡ. ಸೊ ನಿಮಗೆ ನ್ಯಾಚುರಲ್ ಫಿನಿಶ್ ಬೇಕಂದರೆ ಮೀಡಿಯಮ್ ಕವರೇಜ್ ತೊಗೋಬೋದು, ಫುಲ್ ಕವರೇಜ್ ಬೇಕು ಅಂದರೆ ಫುಲ್ ಕವರೇಜ್ 2 ಲೇಯರ್ ಅಪ್ಲೈ ಮಾಡ್ಕೊಂಡು ಫುಲ್ ಕವರೇಜ್ ತೊಗೋಬೋದು. ಸೊ ಇಟ್ ಈಸ್ ವೆರಿ ನೈಸ್, ವೆರಿ ಕಂಫರ್ಟೇಬಲ್, ಲೈಟ್ ವೆಯ್ಟ್ ಕನ್ಸೀಲರ್, ಒಳ್ಳೆ ಹೈ ಪರ್ಫಾರ್ಮೆನ್ಸ್ ಪ್ರಾಡಕ್ಟ್ ಇದು. ಸೊ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಅಪ್ ಅಗೇನ್ ಫ್ರಮ್ ಫಾರೆವರ್ 52. ಇದು ಅವರ ಪ್ರೋ ಆರ್ಟಿಸ್ಟ್ ಲಿಕ್ವಿಡ್ ಫೌಂಡೇಶನ್. ನಿಮಗೆ ಫುಲ್ ಕವರೇಜ್ ಫೌಂಡೇಶನ್ ಟ್ರೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಿಡ್ ರೇಂಜಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂಥ ಫೌಂಡೇಶನ್ ಇದು. 1400ಇಂದ 1500ಗೆ ಸಿಗುತ್ತೆ ನಿಮಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಹೌದು, ಬಟ್ ಇಟ್ ಈಸ್ ಟೋಟಲಿ ವರ್ತ್ ಇಟ್. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮಗೆ ಬ್ಲೆಂಡ್ ಮಾಡೋದಕ್ಕೆ ಗೊತ್ತಾಗಬೇಕು ಇದನ್ನು, ಅಂದರೆ 1-2 ಸಲ ಮೇ ಬಿ ಸ್ವಲ್ಪ ಪ್ಯಾಚಿ ಅನ್ನಿಸ್ಬೋದು, ಯಾಕಂದರೆ ಬೇಗನೆ ಡ್ರೈ ಆಗುತ್ತೆ. ವೆರಿ ಕ್ವಿಕ್ ಡ್ರೈಯಿಂಗ್ ಇದು ಫಾರ್ಮುಲಾ. ಸೊ 1-2 ಸಲ ಪ್ರಾಕ್ಟೀಸ್ ಮಾಡಿ, ಒಂದೇ ಒಂದು ಪಾರ್ಟಲ್ಲಿ ಅಪ್ಲೈ ಮಾಡ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಅದು ಮುಗಿದ್ಮೇಲೆ ನೆಕ್ಸ್ಟ್ ನೀವು ಇನ್ನೊಂದು ಚೀಕ್ ಮೇಲೆ ಅಪ್ಲೈ ಮಾಡೋದು, ಹಣೆ ಮೇಲೆ ಅಪ್ಲೈ ಮಾಡೋದು, ಈ ಥರ ಸೆಕ್ಷನ್ ವೈಸ್ ಅಪ್ಲೈ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ. ಸೊ ಇಟ್ ಈಸ್ ಅ ವೆರಿ ನೈಸ್ ಫೌಂಡೇಶನ್, ಫುಲ್ ಕವರೇಜ್ ಫೌಂಡೇಶನ್. ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ನಾನು ನನ್ನ ಬ್ರೈಟ್ಸ್ ಮೇಲೆ ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅಪ್ ಪ್ಯಾಕ್ ಅವರ ಅಲ್ಟ್ರಾ ಸ್ಟುಡಿಯೋ HD ಫೌಂಡೇಶನ್ ಪೌಡರ್ ಪ್ಯಾಲೆಟ್ ತೋರಿಸ್ತೀನಿ. 1 ಸೆಕೆಂಡ್. 10 ಡಿಫ್ರೆಂಟ್ ಶೇಡ್ಸ್ ಆಫ್ ಕಾಂಪ್ಯಾಕ್ಟ್ ಪೌಡರ್ಸ್ ಬರುತ್ತೆ ಈ ಪ್ಯಾಲೆಟಲ್ಲಿ. ನೀವು ನಂತರನೇ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ತುಂಬಾ ಯೂಸ್ಫುಲ್ ಆಗಿದೆ ಈ ಪ್ಯಾಲೆಟ್. ಟ್ರೈ ಮಾಡಿ. ಸಖತ್ ಸ್ಲಿಮ್ ಆಗು ಇದೆ, ಜಾಸ್ತಿ ಏನು ಬಲ್ಕಿ ಆಗಿಲ್ಲ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. 10 ಡಿಫ್ರೆಂಟ್ ಈ ಥರ ಕಾಂಪ್ಯಾಕ್ಟ್ ಪೌಡರ್ದು ಪ್ಯಾನ್ಗಳನ್ನ ಇಟ್ಕೊಂಡು ಹೋಗೋದಕ್ಕಿಂತ ಈ ಥರ ಒಂದು ಪ್ಯಾಲೆಟ್ ಇಟ್ಕೊಂಡ್ಬಿಟ್ರೆ ಸಾಕು. ಯಾವ ಶೇಡ್ ಬೇಕೋ ಅದನ್ನು ತಗೊಂಡು ಪಟ್ ಅಂತ ಯೂಸ್ ಮಾಡ್ಬೋದು. ಮೇಕಪ್ ಆರ್ಟಿಸ್ಟ್ಗಳಿಗೆ ಜಾಸ್ತಿ ಯೂಸ್ಫುಲ್ ಆಗಿರುತ್ತೆ. ಇಂಡಿವಿಜುವಲ್ ಸೆಲ್ಫ್ ಮೇಕಪ್ಗೆಲ್ಲ ಈ ಪ್ಯಾಲೆಟ್ ಅಷ್ಟೊಂದು ಯೂಸ್ ಆಗಲ್ಲ, ಯಾಕಂದರೆ ಕೆಲವೊಂದು ಶೇಡ್ಸ್ ನಮಗೆ ಅಷ್ಟೊಂದು ಸೆಟ್ ಆಗಲ್ಲ. ಸೊ ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಬೇಕಿದ್ರೆ ಇಂಡಿವಿಜುವಲ್ ಪ್ಯಾನ್ದು ಕಾಂಪ್ಯಾಕ್ಟ್ ಪೌಡರ್ ಏನು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ನ ನಾನು ಸ್ಪೆಷಲಿ ಮೇಕಪ್ ಆರ್ಟಿಸ್ಟ್ಗಳಿಗೋಸ್ಕರ ರೆಕಮೆಂಡ್ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ. ನೆಕ್ಸ್ಟ್ ಅಪ್ ವಿ ಹ್ಯಾವ್ ಮೇಬಿಲಿನ್ ಫಿಟ್ ಮೀ ಲೂಸ್ ಪೌಡರ್. ಇದ್ರ ಬಗ್ಗೆ ಹೆಚ್ಚಾಗಿ ಹೇಳೋ ಅಗತ್ಯ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ನೀವು ಕೆಲವೊಬ್ರು ಯೂಸ್ ಮಾಡಿರ್ತೀರ ಕೂಡ ಇದನ್ನು. ಒಂದು OG ಪ್ರಾಡಕ್ಟ್ ಇದು. ಮೇಕಪ್ ಇಷ್ಟ ಅಂದರೆ ಈ ಪ್ರಾಡಕ್ಟ್ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಿಮಗೆ. ಸೊ ಅಂಡರ್ ಐ ಸೆಟ್ ಮಾಡೋದಕ್ಕಾಗಿರ್ಬೋದು, ಅಂಡರ್ ಐ ಬೇಕ್ ಮಾಡೋದಕ್ಕೆ, ಇಲ್ಲ ಫುಲ್ ಫೇಸ್ ಆಫ್ ಮೇಕಪ್ನ ಸೆಟ್ ಮಾಡೋದಕ್ಕೂ ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ಅಪ್ ವಿ ಹ್ಯಾವ್ ಮೇಕಪ್ ರೆವಲ್ಯೂಷನ್ ಅವರ ಮೆಗಾ ಬ್ರಾನ್ಸರ್. ಇದರ ಶೇಡ್ ಬಂದು 0 to ವಾರ್ಮ್. ಪ್ಯಾನ್ ಸೈಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಫಾರ್ಮುಲಾನು ತುಂಬಾ ಚೆನ್ನಾಗಿದೆ ಇದ್ರದ್ದು. ಬಟರಿ ಸ್ಮೂತ್ ಫಾರ್ಮುಲಾ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಪಿಗ್ಮೆಂಟೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಇದ್ರದ್ದು. ನೀವು ಮೇಕಪ್ ರೆವಲ್ಯೂಷನ್ ಪ್ರಾಡಕ್ಟ್ಸ್ನ ತರಿಸಿ ಟ್ರೈ ಮಾಡಬೇಕು, ನಿಮಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಮಿಂತ್ರಾಯಿಂದ ತರಿಸಿ. ಯಾಕಂದರೆ ತುಂಬಾ ಒಳ್ಳೊಳ್ಳೆ ಆಫರಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ. ನನಗೆ ಇದು ಐ ಥಿಂಕ್ 320 or 350 ರುಪೀಸ್ಗೇನೋ ಸಿಕ್ತು. ನನಗೆ ನೆನಪಿಲ್ಲ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಇದನ್ನು ಅಂತ, ಬಟ್ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿತ್ತು. ಸೊ ಮೇಕಪ್ ರೆವಲ್ಯೂಷನ್ ಪ್ರಾಡಕ್ಟ್ಸ್ ಅಂದರೆ ಮಿಂತ್ರಾಯಿಂದ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಅಪ್ NY Bae ಅವರ ಶೈನ್ ಆ್ಯಂಡ್ ಶಿಮರ್ ಹೈಲೈಟರ್ಸ್. ನನ್ನ ಹತ್ರ ಈ 2 ಶೇಡ್ಸ್ ಇದೆ, ಒಂದು ಗೋಲ್ಡ್ ಆ್ಯಂಡ್ ಇದು ರೋಸ್ ಗೋಲ್ಡ್. ಪುಟ್ಟದಾಗಿ ಕ್ಯೂಟಾಗಿ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಫಾರ್ಮುಲಾನು ಚೆನ್ನಾಗಿದೆ ಇದ್ರದ್ದು. ಚಾಕಿ ಅನ್ಸಲ್ಲ ಇದು, ಅಥವಾ ಏನೋ ಚೀಪ್ ಕ್ವಾಲಿಟಿದಂತ ಅನ್ಸಲ್ಲ. ಬಟ್ ಪ್ರೈಸ್ ತುಂಬಾ ಚೀಪಾಗಿದೆ ಇದ್ರದ್ದು. ಬಡ್ಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಇದು. ನಾನು ಇದನ್ನು ಐ ಶ್ಯಾಡೋ ಥರನೂ ಯೂಸ್ ಮಾಡ್ತೀನಿ. ತುಂಬಾ ಸ್ಮೂತಾಗಿ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಒಳ್ಳೆ ಶೈನ್ ಕೂಡ ಕೊಡುತ್ತೆ. ಸೊ ಟ್ರೈ ಮಾಡಿ. ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿದೆ ಇದು. ನಾವೆಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ ಕ್ಯಾರಿ ಮಾಡೋದಕ್ಕೂ ತುಂಬಾ ಚಿಕ್ಕದಾಗಿ ಚೆನ್ನಾಗಿದೆ. ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ಬ್ಲಷ್. ಬ್ಲಷಸ್ಗೆ ನನ್ನ ಹತ್ರ ಈ 2 ಪ್ರಾಡಕ್ಟ್ಸ್ ಇದೆ, ಒಂದು ಪೌಡರ್ ಬ್ಲಷ್ ಆ್ಯಂಡ್ ಒಂದು ಕ್ರೀಮ್ ಬ್ಲಷ್. ಫಸ್ಟ್ ಈ ಪೌಡರ್ ಬ್ಲಷ್ ಬಗ್ಗೆ ಮಾತಾಡೋಣ. ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಬೇಕ್ಡ್ ಬ್ಲಷರ್ ಆ್ಯಂಡ್ ಹೈಲೈಟರ್. ಇದು ಒಂದು 2-in-1 ಪ್ರಾಡಕ್ಟ್. ಅಂದರೆ ಬ್ಲಷ್ ಆ್ಯಂಡ್ ಹೈಲೈಟರ್ ಒಂದೇ ಪ್ರಾಡಕ್ಟಲ್ಲೇ ಬರುತ್ತೆ. ಒಂಥರ ಶಿಮರಿ ಬ್ಲಷ್ ಇದು, ನೀವು ನೋಡ್ಬೋದು. ಆ್ಯಂಡ್ ಒಂದೇ ಪ್ಯಾನಲ್ಲಿ ನಿಮಗೆ 4 ಶೇಡ್ಸ್ ಆಫ್ ಬ್ಲಷಸ್ ಸಿಗುತ್ತೆ.
ಸೊ ಯಾ ನಿಮಗೆ ಒಂದು ಶೇಡ್ ಬೇಕಂದರೆ ಒಂದು ಶೇಡ್ನ ಪಿಕ್ ಮಾಡಿ ಯೂಸ್ ಮಾಡ್ಬೋದು. ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋತೀರಾ ಅಂದರೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಇಲ್ಲ 1-2 ಶೇಡ್ ಮಿಕ್ಸ್ ಮಾಡ್ತೀರಾ ಅಂದರೂ ಹಾಗೂ ಯೂಸ್ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ ಇದನ್ನು ಯೂಸ್ ಮಾಡ್ಬೋದು. ನೀವು ನಾರ್ಮಲ್ ಪೌಡರ್ ಬ್ಲಷ್ ಏನು ಯೂಸ್ ಮಾಡಿರ್ತೀರಲ್ಲ ಅದೇ ಫಾರ್ಮುಲಾನೇ ಇರುತ್ತೆ, ಬಟ್ ಇದರಲ್ಲಿ ಶೈನ್ ಇರುತ್ತೆ. ಸೊ ಒಂದು ಬ್ಲಷರ್ ಆ್ಯಂಡ್ ಹೈಲೈಟರ್ ಕಂಬೈನ್ಡ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇದು. ತುಂಬಾ ಚೆನ್ನಾಗಿದೆ. ಜಾಸ್ತಿ ಟೈಮ್ ಇಲ್ಲ ರೆಡಿ ಆಗೋದಕ್ಕೆ. ಒಂದ್ಸತಿ ಬ್ಲಷ್ ಅಪ್ಲೈ ಮಾಡ್ಕೊಂಡು ಇನ್ನೊಂದ್ಸತಿ ಹೈಲೈಟರ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆಲ್ಲ ಟೈಮ್ ಇಲ್ಲ. ಆ್ಯಂಡ್ ನಮಗೆ ಯಾವುದೋ ಒಂದು ಶೇಡ್ ಬೇಕಿರುತ್ತೆ, ಅದು ಶೇಡ್ ಸಿಗ್ತಿರಲ್ಲ ಲೇಟ್ ಆಗಿದ್ದಾಗ. ಅಂಥ ಟೈಮಲ್ಲಿ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಯಾಕಂದರೆ ಒಂದೇ ಪ್ಯಾನಲ್ಲಿ ಡಿಫ್ರೆಂಟ್ ಶೇಡ್ಸ್ ಇದೆ ಆ್ಯಂಡ್ ಬ್ಲಷ್ ಆ್ಯಂಡ್ ಹೈಲೈಟರ್ ಕೂಡ ಒಟ್ಟಿಗೆ ಬರುತ್ತೆ. ಸೊ ಇಟ್ ಈಸ್ ವೆರಿ ನೈಸ್. ಟ್ರೈ ಮಾಡಿ. ಫಾರ್ಮುಲಾನೇ ಚೆನ್ನಾಗಿದೆ, ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ಇದು ಕೂಡ ಸ್ವಲ್ಪನೂ ಚಾಕಿ ಅನಿಸಲ್ಲ. ಮತ್ತು ಈ ಶೈನ್ ಏನಿದೆಲ್ಲ ತುಂಬಾ ನ್ಯಾಚುರಲ್ ಆಗಿದೆ. ಒಳ್ಳೆ ಕ್ವಾಲಿಟಿ ಹೈಲೈಟರೇ ಅಪ್ಲೈ ಮಾಡಿದ್ದೀರಾ ಅಂತಲೇ ಅನಿಸುತ್ತೆ. ಸೊ ಚೆನ್ನಾಗಿದೆ, ಟ್ರೈ ಮಾಡಿ. ನೆಕ್ಸ್ಟ್ ಅಪ್ ಕೆ ಬ್ಯೂಟಿ ಅವರ ಕ್ರೀಮ್ ಬ್ಲಷ್ ಇನ್ ದ ಶೇಡ್ ಸ್ವೀಟ್ ಹಾರ್ಟ್ ಪಿಂಕ್. ವೆರಿ ಬ್ಯೂಟಿಫುಲಿ ಪಿಗ್ಮೆಂಟೆಡ್ ಕ್ರೀಮ್ ಬ್ಲಷ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು ನ್ಯಾಚುರಲ್ ಫ್ಲಶ್ ಆಫ್ ಕಲರ್ ಕೊಡುತ್ತೆ. ಇದು ತುಂಬ ಜಾಸ್ತಿ ಪಿಗ್ಮೆಂಟೇಷನ್ ಇಲ್ಲ, ತುಂಬ ಕಡಿಮೆ ಪಿಗ್ಮೆಂಟೇಷನ್ ಇಲ್ಲ, ಕರೆಕ್ಟಾಗಿದೆ. ಇದರಲ್ಲಿ ನಿಮಗೆ 5 ಶೇಡ್ಸ್ ಸಿಗುತ್ತೆ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ತರಿಸಿ ಟ್ರೈ ಮಾಡ್ಬೋದು. ನನ್ನ ಶೇಡ್ ಬಂದು ಸ್ವೀಟ್ ಹಾರ್ಟ್ ಪಿಂಕ್. ಆ್ಯಂಡ್ ಇದು ಡ್ರೈ ಆದಮೇಲೆ ಒಂದು ಬ್ಯೂಟಿಫುಲ್ ಪೌಡರ್ ಮ್ಯಾಟ್ ಫಿನಿಶ್ ಕೊಡುತ್ತೆ. ಆ್ಯಂಡ್ ನೀವು ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ರಿಮೂವ್ ಇಟ್, ಇದು ಮೂವ್ ಆಗಲ್ಲ ಅಲ್ಲಿಂದ ನೀವು ಅಪ್ಲೈ ಮಾಡ್ಕೊಂಡಿರೋ ಜಾಗದಿಂದ. ಸೊ ಇಟ್ ಈಸ್ ವೆರಿ ಲಾಂಗ್ ಲಾಸ್ಟಿಂಗ್. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ನೆಕ್ಸ್ಟ್ ಸ್ವಿಸ್ ಬ್ಯೂಟಿ ಅವರ ಮೇಕಪ್ ಫಿಕ್ಸರ್. ಇದನ್ನ ನೀವು ಮೇಕಪ್ ಮಧ್ಯದಲ್ಲೂ ಯೂಸ್ ಮಾಡ್ಬೋದು. ಏನಾದರೂ ಸ್ವಲ್ಪ ಪ್ಯಾಚಿ ಅನ್ನಿಸ್ತಾ ಇದೆ ಮೇಕಪ್ ಅಂದರೆ ಇದನ್ನು ಸ್ಪ್ರೇ ಮಾಡಿಕೊಂಡು ಬ್ಲೆಂಡ್ ಮಾಡ್ಬೋದು. ಇಲ್ಲ ಮೇಕಪ್ ಎಲ್ಲ ಫಿನಿಶ್ ಆದಮೇಲೆ ನೀವು ಒಂದು ಸೆಟ್ಟಿಂಗ್ ಸ್ಪ್ರೇ ಥರನೂ ಇದನ್ನು ಯೂಸ್ ಮಾಡ್ಬೋದು. ಎರಡು ಥರನೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಸ್ಪ್ರೇನೂ ಚೆನ್ನಾಗಿದೆ ಇದ್ರದ್ದು. ಈವನ್ ಆಗಿ ನೀಟಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಪ್ಯಾಚ್ ಥರ ಆಗಲ್ಲ. ಕರೆಕ್ಟಾಗಿ ನೀವು ಒಂದು 15 ಸೆಂಟಿಮೀಟರ್ಸ್ ದೂರ ಇಟ್ಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ನೀಟಾಗಿ ಕವರ್ ಆಗುತ್ತೆ ಫೇಸ್ ಎಲ್ಲ. ಸೊ ಇಟ್ ಈಸ್ ವೆರಿ ನೈಸ್. ಆ್ಯಂಡ್ ತುಂಬ ಸ್ಟ್ರಾಂಗ್ ಹೋಲ್ಡ್ ಇಲ್ಲ ಇದ್ರದ್ದು, ಬಟ್ ಫಾರ್ ದ ಪ್ರೈಸ್ ವಿ ಆರ್ ಪೇಯಿಂಗ್ ಇಟ್ ಈಸ್ ಟೋಟಲಿ ವರ್ತ್ ಇಟ್. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಒಂದು ನೈಸ್ ರಿಫ್ರೆಶಿಂಗ್ ಅಲೋವೆರಾ ಸೆಂಟ್ ಇದೆ ಇದರಲ್ಲಿ. ಸೊ ಓವರ್ ಆಲ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಲೆಟ್ಸ್ ಮೂವ್ ಆನ್ ಟು ಲಿಪ್ ಪ್ರಾಡಕ್ಟ್ಸ್. ಮೊದಲನೇದಾಗಿ ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್ಸ್. ಈ ಪ್ರಾಡಕ್ಟ್ ಮೇಲೆ ನಾನು ರೀಸೆಂಟಾಗಿನ ಒಂದು ವಿಡಿಯೋ ಮಾಡಿದ್ದೆ. ಐ ಬಟನಲ್ಲಿ ವಿಡಿಯೋ ಲಿಂಕ್ಸ್ ಇರುತ್ತೆ, ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ಚೆಕ್ ಮಾಡ್ಬೋದು. ಈ ಥರ ಸೆಟ್ಟಲ್ಲಿ ಬೇಕಿದ್ರೆ ಸೆಟ್ಟಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲ ಸಿಂಗಲ್ ಪೀಸ್ ಬೇಕಂದರೆ ಸಿಂಗಲ್ ಪೀಸ್ನು ನೀವು ಪರ್ಚೇಸ್ ಮಾಡ್ಬೋದು. ಒಟ್ಟು 15 ಬ್ಯೂಟಿಫುಲ್ ಶೇಡ್ಸಲ್ಲಿ ಅವೈಲೇಬಲ್ ಇದೆ. ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನು ಹೆಚ್ಚಾಗಿ ಡೀಟೇಲಾಗಿ ನಿಮಗೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಆ ವಿಡಿಯೋನ ಚೆಕ್ ಮಾಡಿ. ಆ್ಯಂಡ್ ಎಲ್ಲ ಈ ಸೆಟ್ಟಲ್ಲಿ ಒಟ್ಟು 12 ಶೇಡ್ಸ್ ಬರುತ್ತೆ. ಆ 12 ಶೇಡ್ಸ್ನು ಸ್ವಾಚ್ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ಹೆಲ್ಪ್ಫುಲ್ ಆಗಿರುತ್ತೆ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ. ಜಸ್ಟ್ ನಿಮಗೆ 60-62 ರುಪೀಸ್ ಈ ರೇಂಜಲ್ಲಿ ಸಿಗುತ್ತೆ ಈ ಪ್ರಾಡಕ್ಟ್. ಆ್ಯಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ವಿಡಿಯೋ ನೋಡೋದಕ್ಕೆ ಇಂಟ್ರೆಸ್ಟ್ ಇದ್ದಲ್ಲಿ ಐ ಬಟನಲ್ಲಿ ಸಿಗುತ್ತೆ ನೋಡಿ. ನೆಕ್ಸ್ಟ್ ಅಪ್ ವಿ ಹ್ಯಾವ್ ಮೇಬೆಲಿನ್ ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ಸ್. ಈ ಲಿಪ್ಸ್ಟಿಕ್ಸ್ನ ಐ ಥಿಂಕ್ ನೀವೆಲ್ಲರೂ ಯೂಸ್ ಮಾಡಿರ್ತೀರಾ. ನನಗೆ ಬುಲೆಟ್ ಲಿಪ್ಸ್ಟಿಕ್ಸಲ್ಲಿ ಈ ಲಿಪ್ಸ್ಟಿಕ್ಸ್ ತುಂಬಾ ಇಷ್ಟ. ಒನ್ ಆಫ್ ದ ಬೆಸ್ಟ್ ಕ್ರೀಮ್ ಲಿಪ್ಸ್ಟಿಕ್ಸ್ ಅಂತ ಹೇಳ್ಬೋದು ಇದನ್ನು. ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿದೆ. ಸಿಂಗಲ್ ಸ್ವೈಪಲ್ಲಿ ಒಳ್ಳೆ ಪೇ ಆಫ್ ಕೊಡುತ್ತೆ ಇದು. ಆ್ಯಂಡ್ ಲಿಪ್ಸ್ ಮೇಲೆ ಸಖತ್ ಲೈಟ್ ವೆಯ್ಟ್ ಆಗಿ ಕಂಫರ್ಟೇಬಲ್ ಆಗಿದೆ. ಆ್ಯಂಡ್ ಪಿಗ್ಮೆಂಟೇಷನ್ ನಾನು ಆಗಲೇ ಹೇಳಿದಾಗಂತೂ ಸಖತ್ ಬ್ಯೂಟಿಫುಲ್ ಆಗಿದೆ ಇದ್ರದ್ದು. ನೀವು ಆಲ್ರೆಡಿ ಟ್ರೈ ಮಾಡಿರ್ತೀರಾ, ಬಟ್ ಈ 2 ಶೇಡ್ಸ್ನ ಟ್ರೈ ಮಾಡಿಲ್ಲ ಆ್ಯಂಡ್ ನಿಮಗೆ ಡಾರ್ಕ್ ಶೇಡ್ಸ್ ಇಷ್ಟ ಆಗುತ್ತೆ ಅಂದರೆ ಇದನ್ನು ಟ್ರೈ ಮಾಡಿ. ಯಾವ್ದು ಅಂದರೆ ಡಿವೈನ್ ವೈನ್ ಮತ್ತು ರಿಚ್ ರೂಬಿ, ಈ 2 ಶೇಡ್ಸ್ನ ಟ್ರೈ ಮಾಡಿ. ಒಂದ್ಸತಿ ತೋರಿಸ್ತೀನಿ ನಿಮಗೆ. ಇದು ಡಿವೈನ್ ವೈನ್ ಆ್ಯಂಡ್ ಇದು ರಿಚ್ ರೂಬಿ. ಸಖತ್ ಬ್ಯೂಟಿಫುಲ್ ಆಗಿದೆ. ಎಸ್ಪೆಷಲಿ ಈ ವೆಡ್ಡಿಂಗ್ ಸೀಸನಲ್ಲಿ, ಫೆಸ್ಟಿವ್ ಸೀಸನಲ್ಲಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ನೆಕ್ಸ್ಟ್ ಅಪ್ ಇನ್ಸೈಡ್ಸ್ ಅವರ ಕ್ರೆಮ್ ಮ್ಯಾಟ್ ಮೂಸ್ ಲಿಪ್ಸ್ಟಿಕ್ಸ್. ತುಂಬ ಚೆನ್ನಾಗಿದೆ ಇದು. ರೀಸೆಂಟಾಗಿ ಇದ್ರ ಮೇಲೆ ಕೂಡ ವಿಡಿಯೋ ಮಾಡಿದ್ದೆ. ಐ ಬಟನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ನಾನು 4 ಶೇಡ್ಸ್ನ ಪರ್ಚೇಸ್ ಮಾಡಿದ್ದೆ. ಆ ವಿಡಿಯೋದಲ್ಲಿ 4 ಶೇಡ್ಸ್ನ ಸ್ವಾಚ್ ಕೂಡ ಮಾಡಿದ್ದೀನಿ. ಸೊ 4 ಶೇಡ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಶೇಡ್ ರೇಂಜ್ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು. ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇವರ ಶೇಡ್ ರೇಂಜ್. ಆ್ಯಂಡ್ ಫಾರ್ಮುಲಾನು ಸಖತ್ ಲೈಟ್ ವೆಯ್ಟ್ ಆಗಿ ಕಂಫರ್ಟೇಬಲ್ ಆಗಿ ಚೆನ್ನಾಗಿದೆ. ನೀವು ಟಿಂಟ್ ಥರನೂ ಯೂಸ್ ಮಾಡ್ಬೋದು, ಇಲ್ಲ ಲಿಪ್ಸ್ಟಿಕ್ ಥರನೂ ಯೂಸ್ ಮಾಡ್ಬೋದು. 2 ಥರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಲಾಸ್ಟ್ಲಿ ಲೆಟ್ಸ್ ಮೂವ್ ಆನ್ ಟು ಐಸ್. ಮೊದಲನೇದಾಗಿ ಶುಗರ್ದು ಈ 2 ಮಸ್ಕಾರಾಗಳಿದೆ. ಅದು ಯಾವ್ದು ಅಂದರೆ ಲ್ಯಾಶ್ ಆಫ್ ದ ಟೈಟನ್ಸ್ ವಾಲ್ಯೂಮೈಸಿಂಗ್ ಮಸ್ಕಾರ ಆ್ಯಂಡ್ ಸೆಕೆಂಡ್ ಒನ್ ಬಂದು ಅಪ್ ಟೌನ್ ಕರ್ಲ್ ಲೆಂತ್ನಿಂಗ್ ಮಸ್ಕಾರ.
ಸೊ ಇದರ ಹೆಸರಲ್ಲೇ ಇರೋ ಹಾಗೆ ಒಂದು ವಾಲ್ಯೂಮ್ ಕೊಡುತ್ತೆ ಆ್ಯಂಡ್ ಒಂದು ಲೆಂತ್ ಕೊಡುತ್ತೆ. ಸೊ ನಿಮಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು. ಫಾರ್ಮುಲಾ ತುಂಬಾ ಚೆನ್ನಾಗಿದೆ, ಲ್ಯಾಶಸ್ನ ಕ್ಲಂಪ್ ಮಾಡಲ್ಲ, ನೀಟಾಗಿ ಡಿವೈಡ್ ಮಾಡಿ ಕೋಟ್ ಮಾಡುತ್ತೆ ಆ್ಯಂಡ್ ಈಸಿಯಾಗಿ ರಿಮೂವ್ ಮಾಡ್ಬೋದು, ತುಂಬ ಏನು ಮೆಸ್ಸಿ ಆಗಲ್ಲ. ಮೈಸ್ಲರ್ ವಾಟರಲ್ಲಿ ಈಸಿಯಾಗಿ ರಿಮೂವ್ ಮಾಡ್ಬೋದು ಮಸ್ಕರಾನ. ನೀವು ರಿಮೂವ್ ಮಾಡೋ ತನಕ ಇದೇನು ಸ್ಮಜ್ ಆಗೋದು ಬಜ್ಜಾಗೋದೆಲ್ಲ ಏನೂ ಆಗಲ್ಲ. ಸೊ ಇಟ್ ಈಸ್ ಅ ವೆರಿ ಗುಡ್ ಫಾರ್ಮುಲಾ, ಟ್ರೈ ಮಾಡಿ. ಇದೆರಡಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಫಾರ್ಮುಲಾ ಎರಡರದ್ದು ಸೇಮೇ ಇದೆ, ಬಟ್ ಏನು ಡಿಫ್ರೆನ್ಸ್ ಅಂದರೆ ಈ ವಾಂಡ್ ನೀವು ನೋಡ್ಬೋದು, ಈ ಥರ ವಾಂಡ್ ಇರುತ್ತಲ್ಲ ಇದು ವಾಲ್ಯೂಮ್ ಕೊಡುತ್ತೆ ಆ್ಯಂಡ್ ಲೆಂತ್ನಿಂಗ್ ಮಸ್ಕರದು ವಾಂಡ್ ತೋರಿಸ್ತೀನಿ ಒಂದು ನಿಮಿಷ ನೋಡಿ, ಇದು ಲೆಂತ್ ಕೊಡುತ್ತೆ ಲ್ಯಾಶಸ್ಗೆ. ಸೊ ನಿಮಗೆ ಯಾವುದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ತರಿಸಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ NYBe ದ ಬಿಗ್ ಆ್ಯಪಲ್ ಆಫ್ ಮೈ ಐ ಕೋಲ್ ಕಾಜಲ್. ನನ್ನ ಫೇವ್ರೆಟ್ ಕಾಜಲ್ಸ್ ವಿಡಿಯೋದಲ್ಲೂ ಕೂಡ ಈ ಕಾಜಲ್ನ ಇನ್ಕ್ಲೂಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ನಿಮಗಿದು. ಜೆಟ್ ಬ್ಲ್ಯಾಕ್ ಫಿನಿಶ್ ಕೊಡುತ್ತೆ, ಪಿಗ್ಮೆಂಟೇಷನ್ ಚೆನ್ನಾಗಿದೆ ಇದ್ರದ್ದು ಆ್ಯಂಡ್ ಕಣ್ಣಿಗೆ ಯಾವುದೇ ಥರದ ಇರಿಟೇಷನ್ ಆಗಲ್ಲ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ತುಂಬ ನೀಟ್ ಲುಕ್ ಬರುತ್ತೆ. ನೀವು ಸ್ಮೋಕಿ ಐ ಬೇಕಿದ್ರೆ ಸ್ಮೋಕಿ ಐ ಮಾಡ್ಕೋಬೋದು, ಇಲ್ಲ ಕೋಲ್ ರಿಮ್ಡ್ ಐಸ್ ಬೇಕಿದ್ರೆ ಕೋಲ್ ರಿಮ್ ಮಾಡ್ಕೋಬೋದು, ತಿನ್ ಲೈನ್ ಅಪ್ಲೈ ಮಾಡ್ಕೋತೀರ ತಿನ್ ಲೈನ್ ಅಪ್ಲೈ ಮಾಡ್ಕೋಬೋದು. ಎಲ್ಲ ಥರನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು. ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆ್ಯಕ್ಚುಲಿ ಪ್ರಾಡಕ್ಟ್ ಇದು. ಡೆಫಿನೆಟ್ಲಿ ಟ್ರೈ ಮಾಡಿ. ನನ್ನ ಹತ್ರ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ಮಿಕ್ಕಿದೆ, ಸೊ ಆಲ್ರೆಡಿ ಬ್ಯಾಕಪ್ ಪರ್ಚೇಸ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆ ಪ್ರಾಡಕ್ಟ್ ಇದು, ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಈಗ ಐ ಶ್ಯಾಡೋಗೆ ಒಂದು ಪುಟ್ಟು ಪ್ಯಾಲೆಟ್ ಇದೆ, ಅದು ಯಾವುದು ಅಂದರೆ ಸ್ವಿಸ್ ಬ್ಯೂಟಿ ಅಲ್ಟಿಮೇಟ್ ಐ ಶ್ಯಾಡೋ ಪ್ಯಾಲೆಟ್. ತುಂಬ ಚೆನ್ನಾಗಿದೆ ಐ ಶ್ಯಾಡೋ ಪ್ಯಾಲೆಟ್ ಇದು. ಕಲರ್ಸ್ ಕೂಡ ಸಖತ್ ಪಿಗ್ಮೆಂಟೆಡ್ ಆಗಿದೆ, ಸ್ವಲ್ಪನೂ ಪ್ಯಾಚಿ ಅಥವಾ ಚಾಕಿ ಅನ್ಸಲ್ಲ. ಹೈ ಕ್ವಾಲಿಟಿ ಐ ಶ್ಯಾಡೋನೇ ಯೂಸ್ ಮಾಡ್ತಾ ಇದ್ದೀರಾ ಅಂತಲೇ ಅನಿಸುತ್ತೆ. ಬಟ್ 250 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ ಪ್ಯಾಲೆಟ್ ಆ್ಯಂಡ್ ತುಂಬ ವೆರೈಟಿ ಆಫ್ ಶೇಡ್ಸಲ್ಲೂ ಸಿಗುತ್ತೆ ನಿಮಗಿದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ನನ್ನ ಹತ್ರ ಇರುವಂಥ ಶೇಡ್ ಬಂದು 04. ಇದು ಇಂಡಿಯನ್ ಎಥ್ನಿಕ್ ವೇರ್ಗೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದೆ ಆ್ಯಂಡ್ ಟ್ರೈ ಮಾಡೋಣ ಹೇಗೆ ಅನಿಸುತ್ತೆ ನೋಡೋಣ ಅಂತ ತರಿಸಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಟ್ಟು 9 ಶೇಡ್ಸ್ ಬರುತ್ತೆ ಈ ಪ್ಯಾನಲ್ಲಿ. ಅದರಲ್ಲಿ 8 ಮ್ಯಾಟ್ ಶೇಡ್ಸ್ ಇದೆ ಆ್ಯಂಡ್ ಒಂದು ಸೆಂಟ್ರಲ್ ಇರೋದು ಶಿಮರ್ ಇದೆ, ಗೋಲ್ಡ್ ಶಿಮರ್ ಇದೆ. ಸೊ ಈ ಥರ ಕಾಂಬಿನೇಷನ್, ಡಿಫ್ರೆಂಟ್ ಕಾಂಬಿನೇಷನಲ್ಲಿ ನಿಮಗೆ ಬೇರೆ ಬೇರೆ ಶೇಡ್ಸ್ ಸಿಗುತ್ತೆ. ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ನೀವು. ನೆಕ್ಸ್ಟ್ ಸ್ಟೆಪ್ ಸ್ವಿಸ್ ಬ್ಯೂಟಿ ಅವ್ರದ್ದೇ ಲೂಸ್ ಫಾಯಿಲ್ ಪಿಗ್ಮೆಂಟ್ಸ್ ಇದೆ. ಶೇಡ್ ನಂಬರ್ ಬಂದು 11 ಮತ್ತು 10 ಗೋಲ್ಡ್ ಶೇಡ್ ಆ್ಯಂಡ್ 11 ಏನಿದೆ ಅಲ್ವಾ ಇದು ಸಿಲ್ವರ್ ಶೇಡ್. ನಾನು ಬ್ರೈಡ್ಸ್ಗೆ ಕಂಪಲ್ಸರಿಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ಇದು. ಐ ಶ್ಯಾಡೋ ಎಲ್ಲ ಆದಮೇಲೆ ನಿಮಗೆ ಹೇಗೆ ಲೈಟಾಗಿ ಬೇಕಾದರೆ ಲೈಟಾಗಿ ಅಪ್ಲೈ ಮಾಡ್ಕೋಬೋದು, ಇಂಟೆನ್ಸ್ ಆಗಿ ಬೇಕಾದ್ರೆ ಇಂಟೆನ್ಸಾಗೂ ಅಪ್ಲೈ ಮಾಡ್ಕೋಬೋದು, ಬಿಲ್ಡ್ ಮಾಡ್ಬೋದು ಪ್ರಾಡಕ್ಟ್. ಇದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ನೇ ಒಂದು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗುತ್ತೆ ಈ ಪ್ರಾಡಕ್ಟ್. ಸೊ ತುಂಬಾ ಚೆನ್ನಾಗಿದೆ, ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ಲಾಸ್ಟ್ಲಿ ಐಬ್ರೌಸ್ಗೆ ಈ 2 ಪ್ರಾಡಕ್ಟ್ ಇದೆ. ಮೊದಲನೇದು ಬಂದು ಶುಗರ್ ಆರ್ಕ್ ಅರೈವಲ್ ಬ್ರೌ ಡಿಫೈನರ್ ಇನ್ ದ ಶೇಡ್ ಜೆರಿ ಬ್ರೌನ್. ಇದರಲ್ಲಿ ಒಂದು ಸೈಡ್ ಸ್ಪೂಲಿ ಬರುತ್ತೆ ಆ್ಯಂಡ್ ಒಂದು ಸೈಡ್ ನಿಮಗೆ ಪೆನ್ಸಿಲ್ ಬರುತ್ತೆ. ಸೊ ಇಟ್ ಈಸ್ ವೆರಿ ಕನ್ವೀನಿಯಂಟ್ ಟು ಯೂಸ್ ಆ್ಯಂಡ್ ಶೇಡ್ ಕೂಡ ತುಂಬ ಚೆನ್ನಾಗಿದೆ, ಫಾರ್ಮುಲಾನು ಚೆನ್ನಾಗಿದೆ ಇದ್ರದ್ದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ನಮ್ಮ ಲಾಸ್ಟ್ ಪ್ರಾಡಕ್ಟ್ ಬಂದು ಪ್ಯಾಕ್ ಅವರ ಸೂಪರ್ ಬ್ರೌ ಕ್ರೆಮ್ ಐಬ್ರೋ ಪೋಮೇಡ್. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಇದು ಸಖತ್ ಪಿಗ್ಮೆಂಟೆಡ್ ಆಗಿದೆ, ಸ್ವಲ್ಪ ಪ್ರಾಡಕ್ಟ್ ಸಾಕು ನಿಮಗೆ. ಇದ್ರ ಮೇಲೆ ನಾನು ಶಾರ್ಟ್ಸ್ ಮಾಡಿ ಹಾಕಿದ್ದೆ ರೀಸೆಂಟಾಗಿ, ನೀವು ಚೆಕ್ ಮಾಡ್ಬೋದು ಬೇಕಿದ್ರೆ. ನಿಮಗೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಯಾಕಂದರೆ ತುಂಬಾ ಪಿಗ್ಮೆಂಟೆಡ್ ಆಗಿದೆ. ಸೊ ಇಲ್ಲಿಂದ ಅಂದರೆ ಟೇಲಿಂದ ಸ್ಟಾರ್ಟ್ ಮಾಡಿ ಆಮೇಲೆ ನೀವು ಫ್ರಂಟ್ ಪಾರ್ಟಲ್ಲಿ ಅಪ್ಲೈ ಮಾಡ್ಬೋದು ಐಬ್ರೋದು. ಸೊ ಒಂದ್ಸಲ ಯೂಸ್ ಮಾಡೋದು ಗೊತ್ತಾದರೆ ನೀವು ಈ ಪ್ರಾಡಕ್ಟ್ ಬಿಟ್ಟು ಬೇರೆ ಏನೂ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿದೆ. ನೀವು ನೀಟಾಗಿ ಅಪ್ಲೈ ಮಾಡಿಕೊಂಡು ಸ್ಪೂಲಿಯಲ್ಲೆಲ್ಲ ಬ್ರಷ್ ಮಾಡಿಕೊಂಡ್ರೆ ಒಂದು ನ್ಯಾಚುರಲ್ ಲುಕ್ ಬರುತ್ತೆ. ಫುಲ್ಲರ್ ಬ್ರೌಸ್ ಇರುತ್ತೆ ಬಟ್ ನ್ಯಾಚುರಲ್ ಆಗಿ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಇರುವಂಥ ಶೇಡ್ ಬಂದು ಕ್ಯೂಬನ್ ಎಕ್ಸ್ಪ್ರೆಸ್ಸೋ. ಇದು ನಿಮಗೆ 6 ಡಿಫ್ರೆಂಟ್ ಶೇಡ್ಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇವತ್ತಿನ ವಿಡಿಯೋಗಷ್ಟೇ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ. ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ಬಂದು ನನ್ನ ವಿಡಿಯೋನ ನೋಡ್ಬೋದು. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ. ಅಲ್ಲಿ ತನಕ ಬೈ ಬೈ.